ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಭಾಷೆ, ಕನ್ನಡ ಲಿಪಿ ಎಷ್ಟು ಪ್ರಾಚೀನವಾದದ್ದು? ಈ ಪ್ರಶ್ನೆಗೆ ನಿಖರ ಉತ್ತರವನ್ನು ಕೊಡೋದು ಕಷ್ಟವಾದರೂ ಸಹ ಕನ್ನಡವು ಬ್ರಾಹ್ಮಿ ಲಿಪಿಯಿಂದ ರೂಪುಗೊಳ್ಳಿತು, ಇದರಲ್ಲಿ ಅನುಮಾನ ಇಲ್ಲ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲೇ ಬ್ರಾಹ್ಮಿ ಲಿಪಿ ಇತ್ತು ಅನ್ನೋದು ನಮಗೆ ಗೊತ್ತಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಆಸುಪಾಸಲ್ಲಿ ಪಾಣಿನಿ ಮಹರ್ಷಿಗಳು ಬ್ರಾಹ್ಮಿ ಲಿಪಿಯನ್ನು ಬಳಸಿಕೊಂಡು ಸಂಸ್ಕೃತ ಭಾಷೆಯ ವ್ಯಾಕರಣವನ್ನು ಬರೆದರು ಅನ್ನೋ ಮಾತು ಸಹ ನಮಗೆ ಗೊತ್ತಿರುವಂಥದ್ದೇ. ಆ ಪಾಣಿನಿ ಮಹರ್ಷಿಗಳು ಬರೆದಂಥ ವ್ಯಾಕರಣವೇ ಕನ್ನಡ ವ್ಯಾಕರಣಕ್ಕೆ ಮೂಲ ಎನ್ನುವ ವಾದವೂ ಉಂಟು. ಏನೇ ಆಗಲಿ, ಕನ್ನಡ ಒಂದು ಅದ್ಭುತ ಭಾಷೆ, ಸುಂದರವಾದ ಭಾಷೆ. ಹಾಗೆಯೇ ನಮ್ಮೆಲ್ಲರ ಭಾವನೆಗಳನ್ನು ಸಮರ್ಥವಾಗಿ ವ್ಯಕ್ತಪಡಿಸೋದಕ್ಕೆ ಅತ್ಯಂತ ಸೂಕ್ತವಾದ ಭಾಷೆ. ಅದಕ್ಕೆ ಬೇಂದ್ರೆಯವರು ಹೇಳಿದರು, ಕನ್ನಡ ಭಾಷೆ ಇರೋದೇ ಕವಿತೆ ಬರೆಯೋಕೆ ಅಂತ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಶ್ರೀಧರ್ ಮೂರ್ತಿ ಅಂತ. ನಾನು ಬೆಂಗಳೂರಿನ ಟಿ ದಾಸರಳ್ಳಿಯ ಮಲ್ಲಚಂದ್ರ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಬಲ ನುಡಿಸುವುದು, ಮೃದಂಗ ನುಡಿಸುವುದು, ಸಂಗೀತ ಕಾರ್ಯಕ್ರಮಗಳಿಗೆ ಕೊಡುವುದು. ಶ್ರೀಧರ ಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ ಬಡಿಗೇರ್ ಅಂತ. ನಾನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಿಂದ ಬಂದಿದ್ದೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆಯನ್ನು ಓದೋದು, ಸಂಗೀತವನ್ನು ಆಲಿಸುವುದು, ಹಾಗೆ ಹಾಡುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡುವುದು. ಬಸವರಾಜ ಬಡಿಗೇರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾಧರ್ ನಾಯ್ಕ್ ಅಂತೇಳಿ. ನಾನು ಕಡೂರು ತಾಲೂಕು ಎಮ್ಮೆಲ್ ತಾಂಡೆ ಗ್ರಾಮದಿಂದ ಬಂದಿದ್ದೀನಿ. ವೃತ್ತಿಯಿಂದ ಕೃಷಿಕ, ಪ್ರವೃತ್ತಿಯಿಂದ ಭಜನೆ ಕಲಾವಿದ. ಹವ್ಯಾಸಗಳು ಪುಸ್ತಕ ಓದೋದು, ತಟ್ಟಂಥ ಕಾರ್ಯಕ್ರಮ ನೋಡೋದು, ಭಜನೆ ತರಬೇತಿಗಳನ್ನ ಕೊಡೋದು. ಬಹಳ ಸಂತೋಷ ಗಂಗಾಧರ್ ನಾಯಕ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದ ನೈರೋಬಿ ಕೀನ್ಯಾ ಪ್ರಾಂತ್ಯದಲ್ಲಿರುವ ಶ್ರೀ RK ಶಿರೂರವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಚುಟುಕು ಕಾಫಿ ಗುಟುಕು, ಭಾಸ್ಕರ ಹೆಗಡೆ ಬರೆದ ಚುಟುಕುಗಳ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ತ್ರಿಪದಿಯಲ್ಲಿ ರಚನೆಯಾದ ಕನ್ನಡದ ಮೊದಲ ಶಾಸನ ಯಾವುದು? ಈ ಪ್ರಶ್ನೆಗೆ ಉತ್ತರ ಕೊಡುವ ಅವಕಾಶ ಮೊದಲು ಶ್ರೀಧರ ಮೂರ್ತಿ ಅವರಿಗೆ ದೊರೀತಾ ಇದೆ. ಆನಂತರ ಬಸವರಾಜ ಬಡಿಗೇರ್ ಅವರಿಗೆ. ಆಯ್ಕೆಗಳನ್ನು ನೋಡೋಣ. ಬಾದಾಮಿ ಶಾಸನ, ನಿಷದಿ ಶಾಸನ, ತಮ್ಮಟಕಲ್ಲು ಶಾಸನ, ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಶ್ರೀಧರ ಮೂರ್ತಿ ಅವರ ಉತ್ತರ. ಬಸವರಾಜ ಬಡಿಗೇರ್. ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬಾದಾಮಿ ಶಾಸನ ಆಗಿತ್ತು. ಬಾದಾಮಿ ಶಾಸನ 7ನೇ ಶತಮಾನದಲ್ಲಿ ಬರೆದಂಥದ್ದು. ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಒಂದು ಬಂಡೆಗಲ್ಲಿನ ಮೇಲೆ ಕಪ್ಪೆ ಅರಭಟ್ಟ ಅಂತಕ್ಕಂಥ ಒಬ್ಬ ವೀರ ಕನ್ನಡಿಗನ ಬಗ್ಗೆ, ಅವನ ಸಾಹಸವನ್ನು ಹೊಗಳುವಂಥ ತ್ರಿಪದಿಯಲ್ಲಿ ಬರೆದಂಥ ಒಂದು ಶಾಸನ ಇದು. ಬಹಳ ಪ್ರಸಿದ್ಧನಾದ ವ್ಯಕ್ತಿ ಆಗಿರಬೇಕು ಆತ. ಬಹುಶಃ ಇಮ್ಮಡಿ ಪುಲಿಕೇಶಿಯೇ ಆಗಿರಬಹುದಾ ಎನ್ನುವ ಒಂದು ಸಂದೇಹವನ್ನು ಸಹ ಇತಿಹಾಸ ತಜ್ಞರು ಕೇಳಿರೋದು ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಭೂತಾಯಿ, ಕವನ ಸಂಕಲನ, KV ಲಕ್ಷ್ಮಣಮೂರ್ತಿ, ಡಾಕ್ಟರ್ ಪ್ರೀತಿ ಅಶೋಕ್, ನಾಗರತ್ನ S ಹಿರೇಮಠ್ ಸಂಪಾದಿಸಿರುವ ಕೃತಿ. ಪ್ರಶ್ನೆ ಈಗ ಬಂತು. ಪ್ರಶ್ನೆಗೆ
ಮೊದಲು ಬಸವರಾಜ್ ಆನಂತರ ಗಂಗಾಧರ್ ಉತ್ತರವನ್ನು ಕೊಡಬೇಕು. ಪ್ರಶ್ನೆ: ಕುಮಾರವ್ಯಾಸನಿಗೆ ಪ್ರತಿಸ್ಪರ್ಧಿಯಾಗಿದ್ದ ಯಾವ ಕವಿಯ ಕಾವ್ಯವನ್ನು ಇಮ್ಮಡಿ ದೇವರಾಯನು ತೆಲುಗು ಮತ್ತು ತಮಿಳಿಗೆ ಅನುವಾದಿಸಿದ? ಆಯ್ಕೆಗಳನ್ನು ನೋಡೋಣ. ತಿಮ್ಮರಸ, ಚಾಮರಸ, ತಿಕ್ಕನ, ಹರಿಹರ. ಆಯ್ಕೆ 1 ತಿಮ್ಮರಸ. ತಿಮ್ಮರಸ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್. ಗಂಗಾಧರ ನಾಯಕ್ ಚಾಮರಸ. ಚಾಮರಸ ಆಯ್ಕೆ 2. ಉತ್ತರವನ್ನು ನೋಡೋಣ. ಚಾಮರಸ ಉತ್ತರ ಸರಿಯಾಗಿದೆ. ಭೂತಾಯಿ ಈ ಕವನ ಸಂಕಲನವನ್ನು ಕೊಟ್ಟಿದ್ದೇನೆ ಗಂಗಾಧರ ನಾಯಕ್ ಅವರಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇಮ್ಮಡಿ ದೇವರಾಯನ ಕಾಲದಲ್ಲಿ ಒಂದು ಕಡೆ ವೈಷ್ಣವ ಪಂಥ ಮತ್ತೊಂದು ಕಡೆ ಶೈವ ಪಂಥ ಎರಡೂ ಸರಿ ಸಮಾನವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದುವು. ನಮಗೆಲ್ಲ ಗೊತ್ತಿರೋ ಹಾಗೆ ಕುಮಾರವ್ಯಾಸ ಭಾರತ ಕಥೆಯನ್ನು ಬರೀತಾನೆ, ಕೃಷ್ಣ ಪಾರಮ್ಯವನ್ನು ಹೊಗಳುತ್ತಾನೆ. ಅದೇ ಚಾಮರಸ ಶೈವ ಪ್ರತಿಭೆಯನ್ನು ಅದರ ಪಾರಮ್ಯವನ್ನು ಎತ್ತಿ ಹೇಳೋದಕ್ಕೆ ಪ್ರಭುಲಿಂಗ ಲೀಲೆ ಅಲ್ಲಮ ಪ್ರಭುಗಳ ಬಗ್ಗೆ ಒಂದು ಕಾವ್ಯವನ್ನು ರಚಿಸ್ತಾನೆ. ಬಹಳ ಸೊಗಸಾದ ಕಾವ್ಯ. ಈ ಕಾವ್ಯ ಕೇವಲ ಕನ್ನಡಿಗರಿಗೆ ಮಾತ್ರ ಪ್ರಿಯ ಆಗಿರಲಿಲ್ಲ. ತೆಲುಗು ಜನ ಮತ್ತು ತಮಿಳುನಾಡಲ್ಲಿ ತಮಿಳು ಭಾಷೆಯನ್ನು ಮಾತನಾಡುತ್ತಾ ಇದ್ದ ಜನರೂ ಸಹ ಈ ಶೈವ ಧರ್ಮವನ್ನು ಅಥವಾ ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅಂತ ಏನು ಕರೀತೇವೆ ಇದನ್ನು ಅವರೂ ಮೆಚ್ಕೋತಾ ಇದ್ದರು. ಹಾಗಾಗಿ ಪ್ರಭುಗಳ ಸಂಪೂರ್ಣ ಚರಿತ್ರೆ ಅವರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ತೆಲುಗು ಮತ್ತು ತಮಿಳು ಎರಡೂ ಭಾಷೆಗೆ ಅನುವಾದ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಂತೆ ಇಮ್ಮಡಿ ದೇವರಾಯ. ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಕೆ.ವಿ. ಲಕ್ಷ್ಮಣಮೂರ್ತಿ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಮೈಸೂರಿನ ಕಂಠೀರವ ನರಸರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ನಾಟಕ ಶಾಲೆ ಇತ್ತು ಎಂದು ಯಾರು ಬರೆದಿದ್ದಾರೆ? ಮೊದಲು ಯಾರು ಉತ್ತರ ಕೊಡೋದು? ಗಂಗಾಧರ ನಾಯಕ್, ಆನಂತರ ಶ್ರೀಧರ ಮೂರ್ತಿ. ಆಯ್ಕೆಗಳನ್ನು ನೋಡೋಣ. ಸಿಂಗರಾರ್ಯ, ಸಂಚಿಯ ಹೊನ್ನಮ್ಮ, ಗೋವಿಂದ ವೈದ್ಯ ಕವಿ, ಲಿಂಗಣ್ಣ ಕವಿ. ಆಯ್ಕೆ 4. ಆಯ್ಕೆ 4 ಲಿಂಗಣ್ಣ ಕವಿ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ ಮೂರ್ತಿ. ಗೋವಿಂದ ವೈದ್ಯರ ಕವಿ. ಗೋವಿಂದ ವೈದ್ಯ ಕವಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಉತ್ತರವನ್ನು ನೋಡೋಣ. ಗೋವಿಂದ ವೈದ್ಯ ಕವಿ ಉತ್ತರ ಸರಿಯಾಗಿದೆ. ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀಧರ ಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಮೆರೆವ ತಾರಗಳ ಸಮೂಹದೊಡನೆ ಬಹುಮಿರಪ ರಾಕಾಚಂದ್ರನಂತೆ ತರುಣಿರನ್ನೆಯ ಮೊತ್ತದಲ್ಲಿ ನಾಟಕ ಶಾಲೆಗೆ ಅರಸನೈ ತಂದ ನರ್ತಿಯಲ್ಲಿ. ಹೀಗೆ ಕಂಠೀರವ ನರಸರಾಜ ವಿಜಯ ಅಂತ ಒಂದು ಸಾಂಗತ್ಯ ಬರುತ್ತೆ. ಆ ಸಾಂಗತ್ಯದಲ್ಲಿ ಈ ನಾಟಕ ಶಾಲೆ ಇತ್ತು ಮೈಸೂರು ಅರಸರ ಮನೆಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ 2 ಸಾಲುಗಳು ಉಂಟು. ಮುಂದಿನ ಪುಸ್ತಕ ಜಿ.ಎನ್. ನಾಗರಾಜ್ ಅವರು ಬರೆದಂಥ ನಿಜ ರಾಮಾಯಣದ ಅನ್ವೇಷಣೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆ ಬಂದಿದೆ. ಮೊದಲ ಅವಕಾಶ ಶ್ರೀಧರ ಮೂರ್ತಿ, ನಂತರ ಬಸವರಾಜ್. ಶ್ರೀಧರ ಮೂರ್ತಿ ಆಯ್ಕೆಗಳನ್ನು ಕೊಡಲ? ಆಯ್ಕೆಗಳು: ವಿ. ಚ. ಹಿತ್ತಲಮನಿಯವರು ತಮ್ಮ ಭೂಮಿಗಿಳಿದ ತಾರೆ ಎಂಬ ಕೃತಿಯಲ್ಲಿ ಷಣ್ಮುಖನು ಅಶಿಷ್ಟವನಲ್ಲ, ತುಂಬ ಹಠಮಾರಿ, ಉಡದ ಹಿಡಿತದವನು ಎಂದಿರುವನು. ಹಾಗೆಂದರೆ ಏನು? ಆಯ್ಕೆಗಳು: ಸಡಿಲವಾದ ಹಿಡಿತ, ಕೋಮಲವಾದ ಹಿಡಿತ, ಮೃದುವಾದ ಹಿಡಿತ, ಭದ್ರವಾದ ಹಿಡಿತ. ಭದ್ರವಾದ ಹಿಡಿತ. ಆಯ್ಕೆ 4 ಬಸವರಾಜ್. ಭದ್ರವಾದ ಹಿಡಿತ. ಉತ್ತರವನ್ನು ನೋಡೋಣ. ಭದ್ರವಾದ ಹಿಡಿತ ಉತ್ತರ ಸರಿಯಾಗಿದೆ. ನಿಜ ರಾಮಾಯಣದ ಅನ್ವೇಷಣೆ ಈ ಪುಸ್ತಕವನ್ನು ಶ್ರೀಧರ ಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಭದ್ರವಾದ ಹಿಡಿತ, ಉಡದ ಹಿಡಿತ ಅಂತ ಹೇಳ್ತಾರೆ. ಒಂದು ದಂತಕಥೆಯೂ ಉಂಟು. ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಶಿವಾಜಿ ಮಹಾರಾಜ ಕಲ್ಲಿನ ಕೋಟೆಯನ್ನು ಹತ್ತಬೇಕಾದರೆ ಉಡಗಳ ಸಹಾಯವನ್ನು ಪಡಿತಾ ಇದ್ದಂತೆ. ಅದರ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಮೇಲಕ್ಕೆ ಎಸೆದರೆ ಅದು ಆ ಕಲ್ಲಿನ ಕೋಟೆಗೆ ಅಂಟ್ಕೋತಾ ಇತ್ತು.
ಆಗ ಹಗ್ಗವನ್ನು ಹಿಡ್ಕೊಂಡು ಮೇಲಕ್ಕೆ ಹತ್ತುತ್ತಾ ಇದ್ದರು ಅಂತ ಹೇಳ್ತಾರೆ. ತಾಂತ್ರಿಕವಾಗಿ ಇದು ಸಾಧ್ಯವಾದರೂ ಸಹ ಹೀಗೆ ಆಗ್ತಾ ಮಾಡ್ತಾ ಇದ್ದರೆ ಇದರ ಬಗ್ಗೆ ಅಧಿಕೃತ ದಾಖಲೆ ಮಾತ್ರ ಇದುವರೆಗೂ ಸಿಕ್ಕಿದೆ. ಮುಂದಿನ ಪುಸ್ತಕ ಸ್ನೇಹ ಗ್ರಾಮದ ಸಂಸತ್ತು, ವಿಶಾಖಾ ಜಾರ್ಜ್ ಬರೆದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರಸಾದ್ ನಾಯಕ್ ಅವರು. ನಮ್ಮ ಪ್ರಶ್ನೆ: ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಬೇಕು. ಮೊದಲ ಅವಕಾಶ ಬಸವರಾಜ್ ಅವರಿಗೆ, ಆನಂತರ ಗಂಗಾಧರ್ ಅವರಿಗೆ. ಆದರೆ ಈ ಪ್ರಶ್ನೆಗೆ ಮಾತ್ರ ಮೂವರಿಗೂ ಅವಕಾಶ ಕೊಡ್ತೇನೆ, ಯಾಕಂದರೆ ಓದುವ ಅವಕಾಶ ಯಾರು ಚೆನ್ನಾಗಿ ಓದ್ತಾರೆ ನೋಡೋಣ. ಬಸವರಾಜ್ ಸಿದ್ಧವಾಗಿದ್ದೀರಿ ಅಲ್ವಾ? ಈಗ ಬಂತು ಪದ್ಯ. ಪದ್ಯವನ್ನು ನಾನು ಓದೋದಿಲ್ಲ, ತಾವೇ ಮೊದಲು ಓದಬೇಕು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಉರ್ಲಿಂಗ ಪೆದ್ದಿಗಳರಸನಲ್ಲಿ ಸದರವಲ್ಲ ಕಾಣವ್ವ. ಹಾಂ, ಗಂಗಾಧರ ನಾಯಕ್. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಿಲ್ಲದವರು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಿಗಳರಸನಲ್ಲ ಸದರವಲ್ಲ ಕಾಣವ್ವ. 3 ಕಡೆ ತಪ್ಪು ಮಾಡಿ. ಶ್ರೀಧರ್ ಮೂರ್ತಿ ಯೋಚನೆ ಮಾಡಿಕೊಂಡು ಸಾವಕಾಶವಾಗಿ ಓದಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದದ್ದು ಕಾಯಕವಲ್ಲ, ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಗಳರಲ್ಲಿ ಸದರಲ್ಲಿ ಕಾಣವ. ಬಸವರಾಜ್ ಬಡಿಕೆ ಚೆನ್ನಾಗಿ ಓದಿದ್ದಾರೆ, ತಪ್ಪಿಲ್ಲದ ಹಾಗೆ. ಸ್ನೇಹ ಗ್ರಾಮದ ಸಂಸತ್ತು ಎನ್ನುವ ಈ ಒಂದು ಪುಸ್ತಕವನ್ನು ಬಸವರಾಜ್ ಅವರಿಗೆ ಕೊಡ್ತಾ ಇದ್ದೇವೆ. ಪುಣ್ಯಸ್ತ್ರೀ ಕಾಳವ್ವೆ ಎನ್ನುವ ಶರಣೆ ಬರೆದಂಥ ವಚನವನ್ನು ಈಗಷ್ಟೇ ನಾವೆಲ್ಲ ಕೇಳಿದ್ವಿ. ಭಕ್ತನಾದವನು ಕೆಲಸವನ್ನು ಮಾಡಬೇಕು, ಮಾಡುವ ಕೆಲಸ ಪರಿಶುದ್ಧವಾಗಿರಬೇಕು. ಆಸೆ ತರುವ ನೋವು, ಆಸೆ ಇಲ್ಲದಿರುವಿಕೆ ತರುವ ಆನಂದ. ಅತಿ ಆಸೆ ತರುವ ನೋವು, ಆಸೆಯೇ ಇಲ್ಲದೆ ನಿಷ್ಕಾಮವಾಗಿ ಮಾಡುವ ಕೆಲಸದಿಂದ ದೊರೆಯುವ ಆನಂದ ಏನಿದೆ ಅದು ಅದ್ಭುತವಾದದ್ದು. ಹಾಗಾಗಿ ಆಸೆಯನ್ನು ಗೆದ್ದು ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನು ಪುಣ್ಯಸ್ತ್ರೀ ಕಾಳವ್ವೆ ಅವರು ಹೇಳಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಈಗಿಲ್ಲಿ ಎಲ್ಲವೂ ಮೆಸ್ಸಿ. ಗದ್ಯಗಂಧಿ ಕವಿತೆಗಳು MR ಕಮಲಾ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ಮತ್ತು ಆ ದೋಷಗಳ ಬಗ್ಗೆ ವಿವರಿಸಿ ಹೇಳಬೇಕು. ನಮಗೆ ಗೊತ್ತಾಗದೆ ಹೋಗ್ಬೋದು, ನೀವು ಹೇಳ್ಕೊಡ್ಬೇಕು ನಮಗೆ. ಯಾರಿಗೆ ಅವಕಾಶ ಮೊದಲು? ಈಗ ಗಂಗಾಧರ್ ನಾಯಕ್ ಅವರಿಗೆ, ನಂತರ ಶ್ರೀಧರ ಮೂರ್ತಿ ಅವರಿಗೆ. ಗಂಗಾಧರ್ ನಾಯಕ್ ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ವಾಕ್ಯ: ಮಾನಸಿಕ ಒತ್ತಡಗಳು ಅಧಿಕವಾದಾಗ ಸಂಗೀತದ ಮೋರೆ ಹೋಗಬಹುದು. ಮಾನಸಿಕ ಒತ್ತಡಗಳು ಅಧಿಕವಾದಾಗ ಸಂಗೀತದ ಮೊರೆ ಹೋಗಬಹುದು. ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸದ ಅರ್ಥ ಏನು? ಸಾವಕಾಶವಾಗಿ ಹೇಳಿ. ಮಾನಸಿಕ ಒತ್ತಡಗಳು ಅಧಿಕವಾದಾಗ ಸಂಗೀತದ ಮೊರೆ ಹೋಗಬಹುದು. ಯಾವುದು ಸರಿ? ಕೆಳಗಡೆದು ಸರಿ ಸರ್. ಕೆಳಗಡೆದು ಸರಿ. ಕೆಳಗಡೆದು ಹೋಗಬಹುದು ಅಂತ ಇದೆ. ಹೋಗಬಹುದು. ಹಾಂ, ಅದು ತಪ್ಪಾ? ಹೋಗಬಹುದು ಅಂತಿದೆ ಸರ್. ಹೋಗಬಹುದು ಅನ್ನೋದು ಸರಿ ಅನ್ಬೋದು. ಎರಡನೇದು ಸರಿ. ನನಗೆ ಅರ್ಥವಾಗೋ ಹಾಗೆ ಹೇಳಿ. ಎರಡನೇದು ಸರಿ ಅಂದ್ರಿ, ನಾನು ಒಪ್ಕೊಂಡೆ. ಯಾಕೆ ಸರಿ ಅಂತ ಕೇಳಿದೆ. ನೀವು ಹೋಗಬಹುದು ಅನ್ನೋದು ತಪ್ಪು, ಹೋಗಬಹುದು ಅನ್ನೋದು ಸರಿ ಅನ್ನೋದಾದ್ರೆ ಮೊದಲನೇದೇ ಸರಿ. ಆದರೆ ಮೋರೆ ಅಂತ ಬಂದಿದೆ ಸರ್, ಅಲ್ಲಿ ದೀರ್ಘ ಇದೆ. ಮೊರೆ ಆಗ್ಬೇಕದು. ಮೋರೆ ಅಂದರೆ ಮುಖ ಅರ್ಥ ಕೊಡುತ್ತದು. ಹಾಗಾಗಿ ಎರಡನೇದು ಹೋಗಬಹುದು ಅಂತಿದ್ರು ಕೂಡ ಮೊರೆ ಅನ್ನೋದು ಸರಿ. ಹೋಗಬಹುದು ಸರಿನಾ, ಹೋಗಬಹುದು ಸರಿನಾ? ಹೋಗಬಹುದು ಸರಿ. ಹಾಗಿದ್ಮೇಲೆ ಹೋಗಬಹುದು ಅಂತಿದೆಯಲ್ಲ, ಅದು ತಪ್ಪಾಗಿದೆ ಸರ್. ತಪ್ಪಾಗಿದೆ. ಹಾಗಿದ್ಮೇಲೆ ಎರಡನೇ ವಾಕ್ಯ ಹೇಗೆ ಸರಿ ಆಗುತ್ತೆ? ಮೊರೆ ಹೋಗಬಹುದು ಮಾಡ್ಬೋದು. ಇರೋದನ್ನು ಬದಲಾಯಿಸೋ ಸ್ವಾತಂತ್ರ್ಯ ನಮಗಿಲ್ಲ. ನೋಡೋಣ. ಶ್ರೀಧರ ಮೂರ್ತಿ. ಮೊದಲನೇದು, ಮಾನಸಿಕ ಒತ್ತಡಗಳು ಅಧಿಕವಾದಾಗ ಸಂಗೀತದ ಮೋರೆ ಹೋಗಬಹುದು. ಸರಿಯಾಗಿದೆಯಾ? ಕರೆಕ್ಟಾಗಿದೆ. ಯಾಕೆ ಸರಿಯಾಗಿದೆ? ಸಂತೋಷ ಆದಾಗ ನಾವು ಅದಕ್ಕೆ ಹೋಗಲೇಬೇಕು ಅನ್ನೋದು ಒಂದು ಜ್ಞಾನ ಇರುತ್ತೆ. ಬಸವರಾಜ್. ಮಾನಸಿಕ ಒತ್ತಡಗಳು ಅಧಿಕವಾದಾಗ ಸಂಗೀತದ ಮೋರೆ ಹೋಗಬಹುದು. ಅದೇ ಸರಿಯಾ? ಅದೇ ಸರಿ. ಉತ್ತರವನ್ನು ನೋಡೋಣ. ಎರಡನೇದು ಸರಿಯಾಗಿದೆ. ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು.
ಮೋರೆ ಹೋಗುವುದು ಅಂದರೆ ಮೋರೆ ಅಂದರೆ ಮುಖ ಅಂತಾಗುತ್ತೆ. ತಾವು ಸರಿಯಾಗಿ ಹೇಳಿದ್ರಿ. ಅದು ಮೊರೆ ಅನ್ನೋದು ಸರಿಯಾದ ಉತ್ತರ. ಆದರೆ ಹೋಗಬಹುದು ಅನ್ನೋದು ಮೂಲ ಕನ್ನಡವಲ್ಲ. ಅದು ಹೋಗಬಹುದು ಅನ್ನೋದೇ ಮೂಲ ಕನ್ನಡ. ಉದಾಹರಣೆ ಎಲ್ಲಿದೆ ಅಂತ ಕೇಳ್ತಂದರೆ, ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯನ್ನು ಹೋಗುವೆನು ಅಂತ ಕವಿ ಬರ್ತಿಲ್ಲ, ಹೋಗುವೆನು ಅನ್ನೋದು ಅಲ್ಲಿ ಬರೆದಿದ್ದಾರೆ. ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಹಾಗಾಗಿ ಎರಡನೇ ವಾಕ್ಯದಲ್ಲಿ ಹೋಗಬಹುದು ಅಂತಕ್ಕಂಥ ಒಂದು ಶುದ್ಧ ಪ್ರಯೋಗ ಇದೆ. ಜೊತೆಗೆ ಮೊರೆ, ಆಶ್ರಯ, ರಕ್ಷಣೆ ಇತ್ಯಾದಿ ಅರ್ಥ ಬರುತ್ತೆ. ಹಾಗಾಗಿ ಎರಡನೇದು ಸರಿ, ಮೊದಲನೇದು ತಪ್ಪಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪಯಣ, ಗೌತಮ ಬರೆದಂಥ ಕಾದಂಬರಿ ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕವಿಯನ್ನು ಗುರುತಿಸಿ. ಚಿತ್ರ ಬಂದಿದೆ. ಬಸವೃತ್ತಿ ಶ್ರೀಧರ ಮೂರ್ತಿಗಳೇ, ಆಯ್ಕೆಗಳು ಬೇಕಾ? ಹೌದು. ಆಯ್ಕೆಗಳು: ಮಧುರ ಚೆನ್ನ, DS ಕರ್ಕಿ, ರಂಶಿ ಮುಗುಳಿ, ಸಿದ್ದಯ್ಯ ಪುರಾಣಿಕ. ಮಧುರ ಚೆನ್ನ ಆಯ್ಕೆ 1. ಬಸವರಾಜ್? DS ಕರ್ಕಿ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಉತ್ತರ ಸಿದ್ದಯ್ಯ ಪುರಾಣಿಕ ಆಗಿತ್ತು. ಕತೆ, ಕಾವ್ಯ, ಕಾದಂಬರಿ, ಮಕ್ಕಳ ಸಾಹಿತ್ಯ, ನಾಟಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮೂಲತಃ ಇವರು IAS ಅಧಿಕಾರಿಗಳು ಆಗಿದ್ದರು. ಉರ್ದು, ಇಂಗ್ಲೀಷ್, ಸಂಸ್ಕೃತ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಕಾವ್ಯಾನಂದ ಅನ್ನೋ ಹೆಸರಲ್ಲಿ ಇವರು ತಮ್ಮ ಕೃತಿಗಳನ್ನೆಲ್ಲ ರಚಿಸ್ತಾ ಇದ್ದರು ಅನ್ನೋದನ್ನು ನಾವು ಇಲ್ಲಿ ಸ್ಮರಿಸ್ಕೋಬಹುದು. ಇಲ್ಲಿ ಒಂದು ಪುಟ್ಟ ವಚನಗಳನ್ನು ಬರೆದಿದ್ದಾರೆ ಅವರು. ಒಂದೇ ಒಂದು ವಚನವನ್ನು ನೋಡೋಣ. ಫಲವಿತ್ತರೆಂಬೆ ಬಾಗುತ್ತದೆ, ಗೊನೆ ಹೊತ್ತ ಬಾಳೆ ಬಾಗುತ್ತದೆ, ತೆನೆ ಹೊತ್ತ ದಂಟು ಬಾಗುತ್ತದೆ, ಏನೇನೂ ಇಲ್ಲದುದು ಬೀಗುತ್ತದೆ ನೋಡ ಅಂತ ಹೇಳಿ ಮನುಷ್ಯನನ್ನು ಎಷ್ಟು ಸೂಕ್ಷ್ಮವಾಗಿ ಎಚ್ಚರಿಸ್ತಾರೆ. ಏನೇನೂ ಇಲ್ಲದುದು ಬೀಗುತ್ತದೆ ನೋಡ, ಸ್ವತಂತ್ರ ಧೀರ ಸಿದ್ದೇಶ್ವರ. ಇದು ವಚನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮುಂದಿನ ಪುಸ್ತಕ ನನ್ನದೆಯ ಹಾಡು, ಕವನ ಸಂಕಲನ. ನಮ್ಮ ಪ್ರಶ್ನೆ ಈಗ ಬಂತು. ಈ ಭಾವಗೀತೆಯನ್ನು ಹಾಡಿದ ಗಾಯಕರನ್ನು ಗುರುತಿಸಿ. ಮೊದಲು ಭಾವಗೀತೆಯನ್ನು ಕೇಳೋಣ. ಹಾಡನ್ನು ಹೇಳಿದ್ದೀವಿ. ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡೋಣ. ರವೀಂದ್ರ ಸೊರಗಾವಿ, ಯಶವಂತ ಹಳಿಬಂಡಿ, ಶಂಕರ್ ಶಾನ್ಭಾಗ್, ಯಶವಂತ ಚಿತ್ತಾಲ. ಆಯ್ಕೆ 2 ಯಶವಂತ ಹಳಿಬಂಡಿ. ಯಶವಂತ ಹಳಿಬಂಡಿ ಅಂತ ಹೇಳ್ತಾ ಇದ್ದಾರೆ. ಗಂಗಾಧರ್? ಯಶವಂತ ಚಿತ್ತಾಲ. ಹಳಿಬಂಡಿಯಲ್ಲ, ಚಿತ್ತಾಲ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಯಶವಂತ ಹಳಿಬಂಡಿ, ಯಶವಂತ ಚಿತ್ತಾಲ 2 ಉತ್ತರ ನಮ್ಮಲ್ಲಿ ಉಂಟು. ಯಾವುದು ಸರಿಯಾದ ಉತ್ತರ ನೋಡೋಣ. ಯಶವಂತ ಹಳಿಬಂಡಿ ಅನ್ನೋದು ಸರಿಯಾದ ಉತ್ತರ. ನನ್ನದೆಯ ಹಾಡು, ಈ ಒಂದು ಪುಸ್ತಕವನ್ನು ಬಸವರಾಜ ಬಡಿಗೇರ್ ಅವರಿಗೆ ಕೊಟ್ಟಿದ್ದೇವೆ. ಈ ಹಾಡನ್ನು ಬರೆದವರು ದ.ರಾ ಬೇಂದ್ರೆ ಅವರು, ಹಾಡಿದ್ದು ಹಳಿಬಂಡಿಯವರು. ಬಹಳ ಸೊಗಸಾಗಿ ಹಾಡ್ತಾ ಇದ್ದರು. ಆದರೆ ಈಗ ಅವರು ನಮ್ಮ ನಡುವೆ ಇಲ್ಲ. ಅವರ ಮಗ ಪಂಚಮ್ ಹಳಿಬಂಡಿ ತಂದೆಯ ಹಾದಿಯಲ್ಲೇ ಇದ್ದಾರೆ ಅನ್ನೋದು ಒಂದು ಶ್ಲಾಘನೀಯವಾದ ವಿಚಾರ. 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ.
ಮದುವೆಯಾಗುವ ಯೋಗ, ಸುಣ್ಣಗಲ್ಲು, ಗೋಣಿ ಚೀಲದ ದಪ್ಪ ಸೂಜಿ. ಮೊದಲು ಗಂಗಾಧರ ನಾಯಕ್, ಆನಂತರ ಶ್ರೀಧರ ಮೂರ್ತಿ. ಕಂಕಣ ಯೋಗ. ಕಂಕಣ ಯೋಗ ಪರೀಕ್ಷೆ ಮಾಡಬಹುದಾ? ಆಯ್ತು. ಯಾಕಂದರೆ 3 ಶಬ್ದ ಸರಿ ಇರಬೇಕಾಗುತ್ತೆ. ಯೋಚನೆ ಮಾಡಿ ಕೊಡಿ, ಸಮಯ ಇದೆ. ಮದುವೆಯ ದಿಬ್ಬ. ಮೊದಲನೇದು ಮದುವೆಯ ದಿಬ್ಬಣ. ಮದುವೆಯ ದಿಬ್ಬಣ. ಎರಡನೇ ಅವಕಾಶ ಶ್ರೀಧರ ಮೂರ್ತಿ ಅವರಿಗೆ. ಒಂದನೇದಕ್ಕೆ ಉತ್ತರ ಕೊಡಿ ಶ್ರೀಧರ ಮೂರ್ತಿ. ಮದುವೆಯಾಗುವ ಯೋಗ. ಗಂಗಾಧರ್ ಉತ್ತರ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸರಿ ಉತ್ತರ ಸಿಗಬಹುದು. ಬಸವರಾಜ್ ಕಂಕಣ ಬಲ. ಉತ್ತರವನ್ನು ನೋಡೋಣ. ಕಂಕಣ ಬಲ. ಯೋಗ, ಕಂಕಣ ಯೋಗ. ಕಂಕಣ ಯೋಗ ಅಂತ ಹೇಳಿದ್ರಿ, ಸುಳುಹಲ್ಲೇ ಯೋಗ ಇದೆ, ಹಾಗಾಗಿ ಇಲ್ಲಿ ಯೋಗ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಕಂಕಣ ಬಲ ಸರಿಯಾದ ಉತ್ತರ. ಭಾವಕ್ಕೆ ತಕ್ಕಂತೆ ಅನಿತಾ ನಾಡಿಗ್ ಬರೆದ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ನಿಮಗೆ ಅವಕಾಶ ಸಿಗುತ್ತೆ ಬಸವರಾಜ್. ಕಂಕರ. ಸುಣ್ಣಗಲ್ಲು. ಕಂಕರ. ಹಾಂ, ಕಂಕರ. ಕಂಕರ ಉತ್ತರವನ್ನು ನೋಡೋಣ. ಕಂಕರ ಉತ್ತರ ಸರಿಯಾಗಿದೆ. ಜವಾಹರಲಾಲ್ ನೆಹರು ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಗೋಣಿ ಚೀಲದ ದಪ್ಪ ಸೂಜಿ. ದಬ್ಬಣ. ದಬಣ. ದಬಣ ಅಂತಿಲ್ಲ ಕನ್ನಡದಲ್ಲಿ, ದಬ್ಬಳ ಅಂತಿದೆ. ಬ ಅಂತ ಗೊತ್ತಿಲ್ಲ ಒತ್ತಬೇಕಾಗುತ್ತೆ, ಅದೇ ಸರ್. ಒತ್ತಿಲ್ಲ ಅಲ್ಲಿ. ಗಂಗಾಧರ್ ನಾಯಕ್ ದಬಳ. 3ನೇದಕ್ಕೆ ದಬ್ಬಳ ಆಗಲ್ಲಪ್ಪ, ಒತ್ತಿಲ್ಲ ಅಲ್ಲಿ. ಹೇಳಿ ಶ್ರೀಧರ ಮೂರ್ತಿ. ಉತ್ತರವನ್ನು ನೋಡೋಣ. ಸಬಳ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಮತ್ತೊಂದು ಪದ ಉಂಟು, ಸಬಳ. ಸಬಳ ಅಂದ್ರೂ ಹೆಚ್ಚು ಕಡಿಮೆ ದಬ್ಬಳ ಅನ್ನೋ ಅರ್ಥದಲ್ಲಿ ಅದನ್ನು ನಾವು ಪ್ರಯೋಗಿಸ್ತೇವೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. ಮೊದಲ ಅವಕಾಶ ಶ್ರೀಧರ ಮೂರ್ತಿಗೆ, ಆನಂತರ ಬಸವರಾಜ್, ಕೊನೆಯಲ್ಲಿ ಗಂಗಾಧರ್. ಶ್ರೀಧರ ಮೂರ್ತಿ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಯಮ. ಗೊತ್ತಿಲ್ಲ ಅಂದರೆ ಪಾಸ್ ಹೇಳಿಬಿಡಿ. ಪಾಸ್. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಮುಳುಗು. ತೇಲು. ಮುಂದಿನ ಪ್ರಶ್ನೆ. ಹುಳಿ ಮಾವಿನ ಮರ ಯಾರ ಆತ್ಮಕಥೆ? ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್. ಯು ಆರ್ ಅನಂತಮೂರ್ತಿ. ಮುಂದಿನ ಪ್ರಶ್ನೆ. ಅನುಕರಣ ಅವ್ಯಯದ ಬಳಕೆ ಬೇಕು. ಚುರುಚುರು. ಚಿಟುಕು. ಚುರುಗುಟ್ಟೋದು ಏನು? ಚೂರು ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಅತಿ ಪ್ಲಸ್ ಆಸೆ, ಅತ್ಯಾಸೆ. ಆದೇಶ. ಆದೇಶ ಸಂಧಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಯಮ ಅಂದರೆ ಕನ್ನಡದಲ್ಲಿ ಜವ ಅಂತ ಹೇಳ್ತೇವೆ. 2ನೇ ಪ್ರಶ್ನೆಗೆ ಉತ್ತರ ಮುಳುಗು, ತೇಲು. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಇದು ಲಂಕೇಶ್ ಅವರ ಆತ್ಮಚರಿತ್ರೆ, ಹುಳಿ ಮಾವಿನ ಮರ. 4ನೇ ಪ್ರಶ್ನೆಗೆ ಉತ್ತರ ಚುರುಚುರು ಬಿಸಿಲು, ಅಥವಾ ಗಾಯ ಚುರುಚುರುಗುಟ್ಟಿತು, ಚುರುಗುಟ್ಟಿತು, ಹೀಗೆಲ್ಲ ಹೇಳಬಹುದು. 5ನೇ ಪ್ರಶ್ನೆಗೆ ಉತ್ತರ ಇದು ಎಣ್ಸಂಧಿ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಬಸವರಾಜ ಬಳಿಗೆ ಸಿದ್ಧವಾ? ಮೊದಲ ಪ್ರಶ್ನೆ ಈಗ ಬಂತು. ತತ್ಸಮ ತದ್ಭವ ತಿಳಿಸಿ. ವರ್ತಿ. ವರುತಿ. 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 ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಕ್ರಾಂತಿ. ಮುಂದಿನ ಪ್ರಶ್ನೆ. ಗೌರ್ಮೆಂಟ್ ಬ್ರಾಹ್ಮಣ ಯಾರ ಆತ್ಮಕತೆ? ಅರವಿಂದ ಮಾಲಗತ್ತಿ, ಕಾಳೇಗೌಡ, ನಾಗವಾರ. ಅರವಿಂದ ಮಾಲಗತ್ತಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯಯ ಬಳಕೆ. ಜಿಟಿ ಜಿಟಿ. ಮಳೆ ಸುರಿಯೋದು. ಮಳೆ ಸುರಿಯಿತು. 5ನೇ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಏಕ ಪ್ಲಸ್ ಏಕ, ಏಕೈಕ. ವೃದ್ಧಿ ಸಂಧಿ. ವೃದ್ಧಿ ಸಂಧಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ತತ್ಸಮ ತದ್ಭವ. ವರ್ತಿ ಅಂದರೆ ಬತ್ತಿ ಕನ್ನಡದಲ್ಲಿ. 2ನೇ ಪ್ರಶ್ನೆಗೆ ಉತ್ತರ ಕ್ರಾಂತಿ, ಶಾಂತಿ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಅರವಿಂದ ಮಾಲಗತ್ತಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಜಿಟಿ ಜಿಟಿ, ಮಳೆ ಬಂದಿತು, ಸುರಿಯಿತು, ಪರವಾಗಿಲ್ಲ, ಉತ್ತರ ಸರಿಯಾಗಿದೆ.
5ನೇ ಪ್ರಶ್ನೆಗೆ ಉತ್ತರ ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಗಂಗಾಧರ ನಾಯಕ್ ಅವರಿಗೆ ಬರ್ತಾ ಇದೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಸ್ಥಾನ ಮಾನ. 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 ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಆಡಂಬರ ನಿರಾಡಂಬರ. ಮುಂದಿನ ಪ್ರಶ್ನೆ, 3 ತಲೆಮಾರು ಯಾರ ಆತ್ಮಕಥೆ? ಟಿ.ಎಸ್. ವೆಂಕಣ್ಣಯ್ಯ, ಟಿ.ಎಸ್. ಶಾಮರಾವ್. ವೆಂಕಣ್ಣಯ್ಯ. ಮುಂದಿನ ಪ್ರಶ್ನೆ, ಅನುಕರಣಾವ್ಯಯದ ಬಳಕೆ? ಚುಮು ಚಳಿಗಾಲ. ಚಳಿಗಾಲ. 5ನೇ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಕಣ್ ಪ್ಲಸ್ ಪನಿ ಕಂಬನಿ. ಆದೇಶ ಸಂಧಿ. ಆದೇಶ ಸಂಧಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ತತ್ಸಮ ತದ್ಭವ. ಸ್ಥಾನ ತಾಣ ಅಂತಾರೆ ಕನ್ನಡದಲ್ಲಿ. ಸ್ಥಾನ ಅನ್ನೋದಕ್ಕೆ ಸ್ಥಾನಮಾನ ಅನ್ನೋದು ಬೇರೆ ಇದೆ, ಅದು ಜೋಡಿ ಶಬ್ದಗಳಲ್ಲಿ ಬರುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಆಡಂಬರ ನಿರಾಡಂಬರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಟಿ.ಎಸ್. ಶಾಮರಾವ್ ಆಗಿತ್ತು, ವೆಂಕಣ್ಣಯ್ಯ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಚುಮು ಮುಂಜಾವು, ಚುಮು ನಸಕು. ಚಳಿಗಾಲ ಆಗೋದಿಲ್ಲ. ಚುಮು ಆಗಷ್ಟೇ ಎಳೆ ಬಿಸಿಲು ಬೀಳ್ತಾ ಇದೆ ಅನ್ನೋ ಅರ್ಥದಲ್ಲಿ ಇದನ್ನು ಬಳಸ್ತೇವೆ. ಚುಮು ಮುಂಜಾವು ಅಥವಾ ಚುಮು ಬೆಳಗಿನ ಹೊತ್ತು ಹೀಗೆಲ್ಲ ಹೇಳಬಹುದು. 5ನೇ ಪ್ರಶ್ನೆಗೆ ಉತ್ತರ ಕಂಬನಿ ಆದೇಶ ಸಂಧಿ ಉತ್ತರ ಕೊಟ್ಟಿದ್ದೀರಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶ್ರೀಧರ ಮೂರ್ತಿ ಅವರಿಗೆ ಒಟ್ಟು ದೊರೀತಾ ಇದೆ 3 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಬಸವರಾಜ್ ಅವರಿಗೆ 3, 4, 7 ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಗಂಗಾಧರ್ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಜೈನ ಸಂಪ್ರದಾಯದಂತೆ ಲಿಪಿ ಏನಿದೆ, ಬ್ರಾಹ್ಮಿ ಲಿಪಿ, ಇದನ್ನು ವೃಷಭನಾಥ ವೃಷಭದೇವರು ದೊಡ್ಡ ಮಗಳು ಕೊಡ್ತಾರಂತೆ. ಅಂಕಲಿಪಿಯನ್ನು ಚಿಕ್ಕ ಮಗಳು ಸುಂದರಿಗೆ ಕೊಡ್ತಾರಂತೆ. ಹಾಗಾಗಿ ಬ್ರಾಹ್ಮಿ ಲಿಪಿ ಅನ್ನೋ ಹೆಸರು ಬಂತು ಅನ್ನೋ ಮಾತು ಸಿಗುತ್ತೆ. ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ರೂಪುಗೊಳ್ತು ಅನ್ನೋ ಮಾಹಿತಿಯೂ ಉಂಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.